ಇನ್ನು ಕಾವು ಕೂತಿರೋ ಕೋಳಿ ಸಾಯಕ್ಕೆ ಎರಡನೇ ರೀಸನ್ ಏನಪ್ಪ ಅಂತಂದರೆ ಕೋಳಿ ಏನು ಅಂದರೆ ಕೋಳಿ ಏನು ಅಂತಂದರೆ ನಿಮ್ಮ ಹತ್ರ ಏನು ಅಂತಂದರೆ ನೀವು ಕುಣಿಸಿರೋ ಕೋಳಿಗಳಲ್ಲಿ ನೀವು ನೀಟಾಗಿ ಕೋಳಿ ಕುಣಿಸಿರ್ತೀರ ಅಂತಲೇ ಇಟ್ಕೊಳ್ಳಿ. ಅಂದರೆ ಹುಲ್ಲಲ್ಲಿ ಕುಣಿಸಿರ್ಬೋದು, ಇಲ್ಲ ಅಂತಂದರೆ ಬೂದಿಲಿ ಕುಣಿಸಿರ್ಬೋದು, ಇಲ್ಲ ಅಂತಂದರೆ ಮರಳಲ್ಲೇ ಕುಣಿಸ್ಬೋದು. ಅಂದರೆ ತುಂಬ ಜನ ಒಂದೊಂದು ಟೈಮಲ್ಲಿ ಕೂತ್ಕೋತೀರಾ. ಅದು ಯಾವ ಥರ ಕುಂಡ್ರಿಸ್ಕೋತೀರಾ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಕುಂಡ್ರಿಸ್ಕೋತೀರಾ, ಅದು ಓಕೆ. ಅದರಲ್ಲಿ ಏನಪ್ಪ ಅಂತಂದರೆ ಕೋಳಿ ಏನು ಅಂತಂದರೆ ನೀವು ಕಾವು ಕುಣಿಸೋ ಮುಂಚೆನೇ ಇಲ್ಲ ಅಂತಂದರೆ ಮೊಟ್ಟೆ ಮೇಲೆ DDT ಪೌಡ್ರ್ ಹೊಡೆದಿರಬೇಕಾಗುತ್ತೆ. ಇಲ್ಲ DDT ಪೌಡ್ರಿಂದ ನಮಗೆ ಬೇಡ ಬ್ರೋ, ನಮ್ಗೆ ಸೈಡ್ ಎಫೆಕ್ಟ್ಸ್ ಆಗ್ತಿದೆ ಮತ್ತು ಕೋಳಿಗಳು ಸಾಯ್ತಿದೆ ಅನ್ನೋದೇನಾದರೂ ಇತ್ತು ಅಂದರೆ ಹೆವಿ DDT ಪೌಡ್ರ್ ಹಾಕಿದ್ರು ಮರಿಗಳು ಸಾಯ್ತೆ. ಅಂದರೆ ಹೆವಿ DDT ಪೌಡ್ರ್ ಅಂದರೆ ನೀವು ಸುಮ್ಮನೆ ಇರೋದು ಬಿಟ್ಬಿಟ್ಟು ಅದರಲ್ಲಿ ಏನೋ ತೊಗೊಂಡು ಯಾರೋ ಹೇಳಿದ್ರು ಅಂದ್ಬಿಟ್ಟು ಹೆಚ್ಚಾಗಿ DDT ಪೌಡ್ರ್ ಹಾಕೋದು, ಮತ್ತು ಕೋಳಿ ಏನೋ ಬೇಡ ಆಗುತ್ತೆ ಅಂದ್ಬಿಟ್ಟು DDT ಪೌಡ್ರ್ ಹಾಕೋದು. ಈ DDT ಪೌಡ್ರ್ ಹಾಕೋದ್ರಿಂದನೂ ಕೂಡ ಜಾಸ್ತಿ ರೋಗಗಳು ಮತ್ತು ರೋಗ ಲಕ್ಷಣಗಳು ಅವು ಇವು ಕಮ್ಮಿ ಆಯ್ತವೆ, ಅದು ಇದು ಅಂತ ತುಂಬ ಜನ ಅಂದ್ಕೊಂಡಿದ್ದೀರಾ. ಅಂದರೆ ಸ್ಪ್ರೇ ಮಾಡಿದ್ರೆ ಮನೆಗೆಲ್ಲ ಸ್ಪ್ರೇ ಮಾಡ್ಬೋದು, ಮತ್ತು ಶೆಡ್ಗೆಲ್ಲ ಸ್ಪ್ರೇ ಮಾಡ್ಬೋದು DDT ಪೌಡ್ರು. ಇದೆಲ್ಲ ಬಿಟ್ಟಾಕ್ಬಿಡಿ ನೀವು, ಅದು ಯಾವ್ದು ಹೊಡೆಯೋಕೆ ಹೋಗ್ಬಿಡಿ. ಇದು ಮೆಡಿಕಲ್ಗೆ ಹೋಯ್ತಾನೆ, ಮೆಡಿಕಲ್ಗೆ ಹೋದಾಗ ಕೋಳಿ ಏನು ಔಷಧಿ ಕೊಡಿ ಅಂದರೆ ಕೋಳಿ ಏನು ಔಷಧಿ ಕೊಡ್ತಾರೆ. ಏನು 50 ರೂಪಾಯಿ ಇರ್ಬೋದು. ಇಲ್ಲ ಬ್ರೋಕಾಶ್ ತೊಗೊಳ್ಳಿಲ್ಲ ಅಂದರೆ ಬಯೋ ಬೂಸ್ಟರ್ ತೊಗೊಳ್ಳಿ, ಇವೆಲ್ಲ ಇದೆ. ನೀವು ಕಂಪ್ಲೀಟಾಗಿ ಅದು ತೊಗೊಬಂದು ನೀಟಾಗಿ ಹೊಡ್ಕೊಂತು ಅಂತಂದರೆ ನಿಮ್ಗೆ ಯಾವುದೇ ರೀತಿ ಕೋಳಿ ಏನಾಗಲಿ ಮತ್ತು ಕೋಳಿಯ ಲಕ್ಷಣಗಳಾಗಲಿ ಮತ್ತು ಬ್ಯಾಕ್ಟೀರಿಯಾಸ್ಗಳಾಗಲಿ ಯಾವುದು ಇಂಫೆಕ್ಟ್ ಮಾಡಲ್ಲ. ಅದಲ್ಲದಂತೆ ನಿಮ್ಗೆ ಏನು ಮಾಡ್ತವೆ ಅಂದರೆ ಕೋಳಿಯನ್ನು ಕಡ್ದು ಅದು ಕೆರ್ಕೊಂಡು ಅಲ್ಲಿ ಗಾಯ ಮಾಡ್ಕೊತಾಯಿತ್ತು ಅಂದಾಗ ಕೆಲವು ಎಫೆಕ್ಟಿಂದ ಕೋಳಿಯಿಂದನೂ ಕೋಳಿ ಸಾಯ್ತವೆ. ಡೈರೆಕ್ಟಾಗಿ ಕೋಳಿ ಸಾಯಲ್ಲ ಅಂತಲ್ಲ. ನೀವು ಕೋಳಿ ಕುಣಿಸ್ಬೇಕಾದ್ರೆ ಬಯೋ ಬೂಸ್ಟರ್ ಇಲ್ಲ ಬ್ರೋಕಾಸ್ಟು ಈ ಥರ ಔಷಧಿಗಳು ಬರುತ್ತೆ ಕೋಳಿಯನಿಗೆ. ಕೋಳಿಯನ್ನು ಔಷಧಿ ಕೊಡಿ ಅಂದರೆ ನಿಮ್ಗೆ ಮೆಡಿಕಲಲ್ಲಿ ಕೊಡ್ತಾರೆ. ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ ನಿಮ್ಗೆ ಆದಷ್ಟು ಅಂದರೆ ನಿಮ್ಮ ಕೈಲಿ ಆಗುತ್ತೆ ನಾವು ತಂದು ಹೊಡಿತೀವಿ ಅಂದರೆ 50 ರೂಪಾಯಿ ಸಿಗುತ್ತೆ ಬ್ರೋಕಷ್ಟು. ನೀವು ನೆಮ್ಮದಿಯಾಗಿ ಹೋಗಿ ತಗೊಂಬಂದು ಹೊಡ್ಕೋಬೋದು. ಇಲ್ಲ ಬಯೋ ಬೂಸ್ಟರ್ ಅಂತಂದರೆ ಒಂದು 3 ಸಲಿಂದ 4 ಸಲ ಆಗುತ್ತೆ. ನೆಚ್ಕಟ್ಟಾಗಿ ಬ್ರೋಕಷ್ಟು ಹೊಡ್ಕೊಳ್ಳಿ. ಇಲ್ಲ ಅಂತಂದರೆ ಕೋಳಿ ಏನೋ ಬರ್ದಿರೋ ಥರ ಪೌಡ್ರು ಕೊಡಿ, ಈ ಥರ ಕಾವು ಕೂತಿರೋ ಕೋಳಿ ಹೊಡಿಯೋಕೆ ಅಂತಂದರೆ ಆ ಥರನೂ ಕೊಡ್ತಾರೆ ನಿಮ್ಮ ಮೆಡಿಕಲಲ್ಲಿ. ಅದಕ್ಕೋಸ್ಕರ ಏನು ಮಾಡಿ ಅಂದರೆ ನೀವು ತಂದು ಹೊಡಿಯೋದು ಬಿಟ್ಟರು. ಅದನ್ನು ಬಿಟ್ಬಿಟ್ಟು ನೀವೇನು ಮಾಡ್ತೀರಾ ಅಂದರೆ ಕೋಳಿ ಕುಂಡ್ರಿಸ್ಗೆ ಇನ್ನೂ ಕೆಲವರು ಯಾವ ಥರ ಅಂದರೆ ಟ್ಯಾಲೆಂಟೆಡ್ಗಳು ಕೋಳಿನ ಸುಮ್ಮನೆ ಬೇಕಾಬಿಟ್ಟು ಕುಂಡ್ರಿಸ್ಬಿಡೋದು. ಅದ್ರ ಪಾಡ್ಗದೇನೋ ಮೊಟ್ಟೆ ಮಾಡ್ಕೋತದೆ, ಮರಿ ಮಾಡ್ಕೋತದೆ, ಅದನ್ನ ನಾವೇನು ತಲೆ ಕೆಡ್ಸ್ಕೊಳ್ಳಂಗಿಲ್ಲ. ಅದೇ ಕರ್ಕೊಬರ್ತದೆ. ಹಿಂದಿನ ಕಾಲದಲ್ಲಿ ಇತ್ತು ಅದೆಲ್ಲ ಮೊಟ್ಟೆ ಇಕ್ಕತ್ತದಲ್ಲಿ ಕರ್ಕೊಬತ್ತಿದ್ದು, ಕೆಲವು ಕೋಳಿಗಳು ಕರ್ಕೊಬತ್ತಿದ್ದು. ಈ ಕಾಲದಲ್ಲಿ ಆ ಥರ ಎಲ್ಲ ಆಗಲ್ಲ. ಈ ಥರದಲ್ಲಿ ಏನು ಅಂತಂದರೆ ನೀವು ಎಷ್ಟು ಕೇರ್ ಮಾಡ್ತೀರೋ ಅಷ್ಟು ಕೇರ್ ಮಾಡಿದ್ರೆ ಮಾತ್ರ ಕೋಳಿಗಳು ಉಳಿಯೋ ಸಾಧ್ಯತೆ, ಕೋಳಿಗಳನ್ನ ನೀವು ಸಾಕೋ ಸಾಧ್ಯತೆ. ಅದು ಮುಟ್ಬಿಟ್ಟು ನಿಮ್ಗೆ ಹೆಂಗೆ ಬೇಕು ಹಂಗೆ ಸಾಕೊಳ್ಳೋದು, ನಿಮ್ಗೆ ಹೆಂಗೆ ಬೇಕು ಹಂಗೆ ಮಡಿಕೊಳ್ಳೋದು, ಹಂಗೆ ಬೇಕು ಹಂಗೆ ಮಾಡೋದು ಅವೆಲ್ಲ ಆಗಲ್ಲ ಇವತ್ತಿನ ಕಾಲದಲ್ಲಿ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು, ದಯವಿಟ್ಟು ಸಾಕೋರು ನಿಮ್ಗೆ ಏನಾದರೂ ಸಾಕಕ್ಕೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಪ್ರತಿಯೊಂದನ್ನು ತಿಳ್ಕೊಳ್ಳಿ. ನಿಮ್ಗೆ ಯಾವ್ಯಾವ ಥರ ಕೂತ್ಕೋಬೇಕು, ಯಾವ್ಯಾವ ಥರ ನಿಲ್ಲಿಸ್ಬೇಕು, ಯಾವ್ಯಾವ ಥರ ಕೋಳಿಗಳನ್ನ ಈ ಥರ ಸಾಕಬೇಕು ಅನ್ನೋದು ನಿಮ್ಗೆ ಏನಾದರೂ ಗೊತ್ತಾಯಿತು ಅಂದರೆ ಮಾತ್ರ ಕೋಳಿ ಸಾಕಿ, ಇಲ್ಲಾಂದರೆ ಸಾಕೋಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್. ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಏನಪ್ಪ ವಿಶೇಷ ಅಂತಂದರೆ ನೀವು ಕೇಳಿರೋ ಕ್ವಶನ್ಸ್ಗಳಿಗೆ ಒಂದೆರಡು ಉತ್ತರ ಅಷ್ಟೇ. ಇದರಲ್ಲಿ ಏನಪ್ಪ ಅಂತಂದರೆ ವಿಶೇಷ ಅಂದರೆ ತುಂಬ ಜನ ಕೇಳ್ತಾ ಇರ್ಬೋದು, ಲಗ್ನ ಬಡ್ಡಿ ಅಂದರೆ ನಿಂಗೆ ಟಾಪಿಕ್ ಎಲ್ಲಿ ಸಿಕ್ಕವು ದಿನ ಮಾತಾಡೋಕ್ಕೆ ಅಂತ. ಅಂದರೆ ಇದು ತುಂಬ ಜನ ಮೆಸೇಜು ಕೂಡ ಮಾಡಿದ್ದೀರಾ. ಅಂದರೆ ನಿನಗೆ ಎಲ್ಲಿ ಬರುತ್ತೆ ಬ್ರೋ ಟಾಪಿಕ್ಗಳು ಇಷ್ಟೆಲ್ಲ ದಿನ ವೀಡಿಯೋಗಳು ಮಾಡೋಕ್ಕೆ ಅಂತ ಕೇಳ್ತಾ ಇರ್ಬೋದು. ಅಂದರೆ ದಿನ ವೀಡಿಯೋ ಮಾಡ್ತಿರೋ ಉದ್ದೇಶ ನಿಮ್ಗೇನಾದರೂ ಮಾಹಿತಿ ಇತ್ತು ಅಂತಂದರೆ, ನಿಮ್ಗೇನಾದರೂ ಮಾಹಿತಿಗಳು ಯೂಸ್ ಆಗ್ತಿದೆ ಅಂತಂದರೆ ಎಸ್ ಅಂತ ಕಮೆಂಟ್ ಮಾಡಿ. ನಿಮ್ಗೇನಾದರೂ ನನ್ನ ವೀಡಿಯೋಸ್ಗಳ ಕಡೆಯಿಂದ ನಿಮ್ಗೇನಾದರೂ ಇಷ್ಟ ಆಗ್ತಿದೆ ಅನ್ನೋದಿತ್ತು ಅಂದರೆ ನಿಮಗೆ ಇಷ್ಟ ಅಂತ ಹೇಳ್ಬಿಟ್ಟು ಒಂದಷ್ಟು ಶೇರ್ಸ್ ಆದರೂ ಮಾಡಿ, ಒಂದು ಸ್ವಲ್ಪ ಶೇರ್ಗಳು ಮಾಡ್ಕೊಳ್ಳಿ. ಅಲ್ಲಿ ಗೊತ್ತಿಲ್ಲದಿರೋರ್ಗೂ ಇನ್ನೊಂದು ಸ್ವಲ್ಪ ವಿಚಾರಗಳು ಗೊತ್ತಾಗಲಿ ಅಷ್ಟೇ. ಅದರಲ್ಲಿ ಏನಪ್ಪ ಅಂತಂದರೆ ಇವತ್ತೊಂದೆರಡು ವಿಚಾರ ಏನಪ್ಪ ಅಂತಂದರೆ, ಮೊದಲನೇ ವಿಚಾರ ಬಂದು ಕೋಳಿ ಕಾವು ಕುಣಿಸಿದ್ರಂತೆ. ಕಾವು ಕುಣಿಸಿರೋ ಕೋಳಿ ಸಾಯ್ತಿದೆ. ಏನು ಪ್ರಾಬ್ಲಮ್ಮು ಅಂದರೆ ಕೋಳಿ ಕಾವು ಕುಣಿಸಿ ಒಂದು 7 ರಿಂದ 8 ದಿನ, ಅಂದರೆ 7 ದಿನ 8 ದಿನ ಆಗ್ಬೋದು, ಇಲ್ಲಾಂದರೆ ಜಾಸ್ತಿನೂ ಆಗ್ಬೋದು, ಒಂದು 20 ದಿನ 18 ದಿನ ಹಿಂಗೆಲ್ಲ ಆಗ್ಬೋದು. ಬಟ್ ಕೂತಿರೋ ಕೋಳಿ ಯಾಕೆ ಸಾಯ್ತಿದೆ, ಏನಕ್ಕೆ ಸಾಯ್ಬೋದು ಅಂತ ತುಂಬ ಜನ ಕೇಳ್ತಾ ಇರ್ಬೋದು. ಅಂದರೆ ತುಂಬ ಜನ ಮೆಸೇಜು ಕೂಡ ಮಾಡಿದರೆ, ತುಂಬ ಜನ ಹೇಳಿದೆ ಈ ಥರ ಕಂಪ್ಲೇಂಟ್ ಆಗ್ತಿದೆ ಬ್ರೋ, ಏನು ಸಮಾಚಾರ ಇದು ಏನು ಅಂತ. ಅಂದರೆ ಕಾವು ಕೂತಿರೋ ಕೋಳಿಗಳಲ್ಲಿ 2 ಟೈಪ್ ಇರುತ್ತೆ. ಅಂದರೆ ಒಂದು ಕೋಳಿ ಏನು ಮಾಡುತ್ತೆ ಅಂದರೆ ಕಾವು ಕೂತಿರೋ ಕೋಳಿಗಳಲ್ಲಿ ಒಂದು ಟೈಪೆಲ್ಲ ಯಾವ ಥರ ಅಂತಂದರೆ, ಈಗ ಕಾವು ಕೂತಿರೋ ಕೋಳಿಗಳು ಹೋಗ್ಬಿಟ್ಟು ಮೇಯ್ಕೊಂಡು ತಿರ್ಗಾ ಬಂದು ಅದೇ ಜಾಗದಲ್ಲಿ ಕೂತ್ಕೊಳ್ಳುತ್ತೆ. ಕೆಲವು ಕೋಳಿಗಳೇನು ಅಂತಂದರೆ ನೀವು ಎತ್ಬಿಡ್ತೀರಾ ಅಂತ ಕಾಯ್ತಾ ಇರುತ್ತೆ. ಅಂದರೆ ಎಲ್ಲ ಒಂದು ಕಡೆ ಅಂದರೆ ತುಂಬ ಜನ ಮಾಡೋದೇನು ಅಂತಂದರೆ ಕಾವು ಕೂತಿರೋ ಕೋಳಿಗಳಲ್ಲಿ ಫಸ್ಟ್ನೇದೇನು ಅಂತಂದರೆ ಇವಾಗ ಎಲ್ಲ ಒಂದು ಸ್ವಲ್ಪ ಎತ್ತರಕ್ಕಿರೋ ಜಾಗದಲ್ಲಿ ಹೋಗ್ಬಿಟ್ಟು ಕೋಳಿ ಕುಣಿಸಿರ್ತೀರಾ, ಇಲ್ಲ ಅಂತಂದರೆ ಎಲ್ಲಾದರೂ ಔಸ್ಬಿಟ್ಟಿರ್ತೀರಾ, ಇಲ್ಲಾಂದರೆ ಒಂದು ರೂಮ್ಗಳು ಮಾಡ್ಕೊಂಡಿರ್ತೀರಾ, ಆ ರೂಮ್ಗಳ ಹತ್ರ ಕುಣಿಸಿರ್ತೀರಾ. ಇವರಲ್ಲಿ ಕೆಲವು ಕೋಳಿಗಳು ಭಯ ಬೀಳೋ ಕೋಳಿನೂ ಇರುತ್ತೆ, ಕೆಲವು ಕೋಳಿಗಳು ಎದ್ದೋಗಿ ಮೇಯ್ಕೊಂಬರೋ ಕೆಪಾಸಿಟಿ ಇರೋ ಕೋಳಿಗಳು ಇರುತ್ತೆ. ಅಂದರೆ ಅದರಲ್ಲಿ ಜಾಸ್ತಿ ಹಠ ಮಾಡೋ ಕೋಳಿಗಳು ಈ ಥರ ಎಲ್ಲ ಹಾರ್ಕೊಂಡು ಹೋಗಿ ಈಚೋಗಿ ಮೇಯ್ಕೊಬರೋದು ಇದೆಲ್ಲ ಮಾಡುತ್ತೆ. ಇನ್ನು ಕೆಲವುಗಳು ನೀವೇ ತೆಗೆದುಬಿಡಿ ಅಂತ ಇರ್ತವೆ. ಅದಕ್ಕೆ ಏನು ಮಾಡಿ ಅಂತಂದರೆ ಕೋಳಿಗಳನ್ನ ಕಾವು ಕುಣಿಸಿದ್ಮೇಲೆ 1 ದಿನ ಇಲ್ಲ ಅಂದ್ರೂ 2 ದಿನಕ್ಕೆ ಒಂದ್ಸಲಿನಾದರೂ ಮೇಯಬಿಡಿ. ಅಂದರೆ ನೀವು ಕೂತವೆ ಕುಂಡ್ರಿಸ್ಬಿಟ್ಟು ಅದು ಕೂತೈತೆ ಕಣ, ಅದು ಈಗ ಕೂತಿರೋದು ಎದ್ದೋಳ್ಸಿದ್ರೆ ಇದಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಮತ್ತು ಅದು ಕೂತಿರೋದು ಎದ್ದೋಳಿಸ್ಬಾರ್ದು, ಮೇಯ್ಬಾರ್ದು, ಹಂಗೆ ಹಿಂಗೆ ಅದು ಬೇಕಾದಾಗ ಹೋಗಿ ಮೇಯ್ಕ ಬರ್ತದೆ. ಇದೆಲ್ಲ ನಿಮ್ಮ ತಲೆಯಲ್ಲಿತ್ತು ಅಂದರೆ ದಯವಿಟ್ಟು ಅದನ್ನ ಬಿಟ್ಟಾಬಿಡಿ. ಫಸ್ಟ್ ಏನು ಮಾಡಿ ಅಂದರೆ 2 ದಿನಕ್ಕೆ ಒಂದ್ಸಲ ಕೋಳಿನ ಎತ್ತಿ ಆಚೆಗೆ ಬಿಟ್ಬಿಡಿ. ಆಚೆಗೆ ಬಿಟ್ಟಿಲ್ಲ ಅಂತಂದರೆ ನಿಮ್ಮ ಕೋಳಿಗಳಲ್ಲಿ ದಯವಿಟ್ಟು ಮಾಡೋ ತಪ್ಪುಗಳೇ ಅದು. ಕೋಳಿಗಳು ಸಾಯ್ತಿದೆ ಅಂದಾಗ ಒಂದು 4-5 ದಿನ ಎದೊಳ್ಳಿಲ್ಲ, ಒಂದು 10-15 ದಿನ ಎದೊಳ್ಳಿಲ್ಲ ಅಂದರೆ ಮೇವಿಲ್ದಂತೂ ಕೂಡ ಸಾಯ್ತಾ ಇರುತ್ತೆ. ಇವತ್ತು ಬಂದು ಮರಿಗಳಿಗೆ 11 ದಿನಕ್ಕೆ ತುಂಬ ಜನ ಕೇಳ್ತಾ ಇದ್ರು. ಅದರಲ್ಲೇನಪ್ಪ ಅಂತಂದರೆ ಬ್ರೋ ಈ ಸಲ ವ್ಯಾಕ್ಸಿನ್ ಆದ್ರೂ ಹಾಕಿ ಬ್ರೋ, ವ್ಯಾಕ್ಸಿನ್ ಆದ್ರೂ ಹಾಕ್ತೀರಾ ಹಾಕಲ್ವಾ ಅಂತ ತುಂಬ ಜನ ಕೇಳ್ತಾ ಇದ್ರು. ಅದಕ್ಕೋಸ್ಕರ ಈ ವಿಡಿಯೋ ಅಷ್ಟೇ. ಈ ಸಲ ಏನಪ್ಪ ಅಂತಂದರೆ ಯಾವುದೇ ರೀತಿ ಆ್ಯಂಟಿಬಯೋಟಿಕ್ ಆಗಲಿ ವ್ಯಾಕ್ಸಿನ್ ಆಗಲಿ ಏನೂ ಹಾಕ್ಬಾರ್ದು. ಮತ್ತು ಹಳೆ ಕಾಲದಲ್ಲಿ ಯಾವ ಥರ ಕೋಳಿ ಮರಿಗಳನ್ನ ಸಾಕ್ತಿದ್ರು ಆ ಥರ ಸಾಕಬೇಕು. ಒಂದ್ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು 27 ಮರಿನ ಅದೇ ಥರ ಸಾಕು ಸ್ಟಾರ್ಟ್ ಮಾಡಿದ್ದು ಹೊಸೂರಲ್ಲಿ ಏನಪ್ಪ ಅಂತಂದರೆ 3 ಹ್ಯಾಂಡಿಕ್ಯಾಪ್ ಮರಿಗಳು, ಅಂದರೆ ಅಂಗವಿಕಲ ಮರಿಗಳು, ಮತ್ತು ಇನ್ನು ಮಿಕ್ಕಿದ್ದೆಲ್ಲ
ಏನಪ್ಪ ಅಂದರೆ ಚೆನ್ನಾಗಿರೋ ಕೋಳಿ ಮರಿಗಳಿದ್ದು. ಅದಕ್ಕೋಸ್ಕರ ಆ ಮರಿಗಳನ್ನ ನೀಟಾಗಿ ಸಾಕಲೇಬೇಕು ಅಂದ್ಬಿಟ್ಟು ಈ ಸಲ ಪಣ ತೊಟ್ಟು ಅದರಲ್ಲಿ ಏನಪ್ಪ ಅಂತಂದರೆ ಹಳೆ ಕಾಲದಲ್ಲಿ ಯಾವ ಥರ ನ್ಯಾಚುರಲ್ ಆಗಿ ರಾಗಿ ಅಕ್ಕಿ ನುಚ್ಚು ಮತ್ತು ಈ ಥರ ಹಾಕೊಂಡು ಸಾಕ್ತಿದ್ರು ಅದೇ ಥರನೇ ಸಾಕಬೇಕು ಅಂದ್ಬಿಟ್ಟು ಈ ಮರಿಗಳನ್ನ ಸಾಕಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದರಲ್ಲಿ ಏನಪ್ಪ ಅಂತಂದರೆ ಮರಿಗಳನ್ನ ನೋಡ್ತಾ ಇದ್ರೆ ಯಾವುದೇ ರೀತಿ ಬೀಕ್ ಮರಿಗಳಾಗಲಿ ಯಾವುದೂ ಇಲ್ಲ. ಕಂಪ್ಲೀಟಾಗಿ ರಾಗಿ ಮತ್ತು ಇದು ಅಕ್ಕಿ ನುಚ್ಚು ಮತ್ತು ಇಷ್ಟೇ ಆಗ್ತಾ ಇರೋದು. ಅಕ್ಕಿ ನುಚ್ಚು ರಾಗಿ ಮತ್ತು ಇವೆರಡರಲ್ಲೇ ಮೇಂಟೈನ್ ಮಾಡ್ತಾ ಇರೋದು ಮರಿಗಳಿಗೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ 1 ರಿಂದ 2 ಅವರ್ ಇವಾಗಲೂ ಬಿಸಿಲಲ್ಲಿ ಬಿಡ್ತಾ ಇರೋದು. ಅಂದರೆ ತುಂಬ ಜನ ಕೇಳ್ಬೋದು ಬೆಳಗಿಂದ ಸಾಯಂಕಾಲದವರೆಗೂ ಯಾಕೆ ಬಿಡಲ್ಲ ಅಂತ. ಅಂದರೆ ಒಂದೊಂದು ಟೈಮ್ ಏನಪ್ಪ ಅಂದರೆ ಮಧ್ಯಾಹ್ನ ಟೈಮ್ ಆಯಿತು ಅಂದಮೇಲೆ ಬಿಸಿಲು ಜಾಸ್ತಿ ಹೊಡಿತಾ ಇರುತ್ತೆ, ಮರಿಗಳು ಔತ್ಕೊತಾ ಇರ್ತವೆ. ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ ಬೆಳಗ್ಗೆ ಬಂದ ತಕ್ಷಣವೇ ನೀವು ಯಾವಾಗ ಬೆಳಗ್ಗೆ ಹೊತ್ತು ಬಿಸಿಲು ಬರುತ್ತಲ್ಲ ಆ ಟೈಮ್ಗೆ ಮರಿಗಳನ್ನ ಬಿಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ. ಅದನ್ನು ಬಿಟ್ಟು ನೀವೇನಾದರೂ 10 ಗಂಟೆ 11 ಗಂಟೆ ಮೇಲೆ ಬಿಡ್ತೀನಿ ಅಂದರೆ ಒಂದು ಸ್ವಲ್ಪ ಬಿಸಿಲು ಓವರಾಗಿ ಹೊಡಿತಾ ಇರ್ತದೆ. ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ ಬಂದ ತಕ್ಷಣ ಅಂದರೆ ಒಂದು 7 ಗಂಟೆಯಿಂದ 8 ಗಂಟೆ ಅಷ್ಟರಲ್ಲಿ ಬಿಸಿಲು ಬರುತ್ತಲ್ಲ ಆ ಬಿಸಿಲೇ ಸಾಕು, ಇನ್ನೇನು ಹೆವಿ ಬಿಸಿಲು ಬೇಕಾಗಿಲ್ಲ. ಒಂದು 15 ರಿಂದ 20 ದಿನ ಅಷ್ಟೇ ಒಳಗಡೆ ಇಟ್ಕೊಂಡು ಸಾಕೋದು. 15 ದಿನ 20 ದಿನ ಆದಮೇಲೆ ಅಚ್ಚುಕಟ್ಟಾಗಿ ಆಚೆ ಬಿಟ್ಟಿರ್ತೀವಿ. ಇನ್ನೊಂದೆರಡು ರೆಕ್ಕೆ ಬರಲಿ ಅನ್ನೋದು ಅಷ್ಟೇ ಕಾರಣ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಅದು ಕಾಗೆಗಳೇನಾದ್ರು ಹೊಡೆಯಲ್ ಒಬ್ಬರು ಅಂತ ಕೇಳ್ಬೋದು. ಇವಾಗ ಏನಪ್ಪ ಅಂತಂದರೆ 2 ಅವರ್ ಬಿಡೋದ್ರಿಂದ ಅಲ್ಲೇ ಕೂತ್ಕೊಂಡು ಮರಿ ಹತ್ರನೇ ಇರ್ತೀವಿ. ಅಂದರೆ ನಮ್ಮ ಫಾರಮ್ ಕೆಲಸ ಇರೋದ್ರಿಂದ ಫಾರಮ್ ಹತ್ರನೇ ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ಮರಿಗಳಲ್ಲೇ ಕೂತ್ಕೊಂಡು ನೋಡ್ಕೊತೀವಿ. ಅದರಿಂದ ಮರಿಗಳು ಡೆವಲಪ್ ಆಗಿ ಇಷ್ಟು ಚೆನ್ನಾಗಿರೋದು. ಇನ್ನು ಪೀಡ್ಸ್ ಹಾಕಿ ಗಿಡ್ಸ್ ಹಾಕಿ ಮಾಡಿದ್ರೆ ಇಷ್ಟೊತ್ತು ಮರಿಗಳು ಇನ್ನೂ ಚೆನ್ನಾಗಿರ್ತಿದ್ದೋ.